ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗೋಲ್ಡನ್ ಕಲರ್ ಬೀಡ್ಸನ್ನು ಯೂಸ್ ಮಾಡಿ ಹ್ಯಾಂಗಿಂಗ್ ಬೀಡ್ಸನ್ನು ನ್ಯೂ ಟೈಪ್ ಆಗಿ ಯಾವ ತೆರನಾಗಿ ಹಾಕೋದಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪ್ಲೇನ್ ಬ್ಲೌಸ್ ತೊಗೊಂಡಿದ್ದೀನಿ. ಪ್ಲೇನ್ ಬ್ಲೌಸ್ ಆದರೆ ಸ್ವಲ್ಪ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಅನಿಸುತ್ತೆ ಅಂತ ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ. ಸಣ್ಣ ಸೂಜಿಯೊಳಗೆ ನಾನಿಲ್ಲಿ ಕಾಟನ್ ದಾರಣ ಸೇರಿಸಿಟ್ಕೊಂಡಿದ್ದೀನಿ, ಮ್ಯಾಚಿಂಗ್ ಕಾಟನ್ ದಾರಣ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಗ್ಯಾಪ್ ಇಟ್ಕೋತೀನಿ, ಯಾಕಂದರೆ ಅದು ಕಾಣಲ್ಲ, ಅದು ಅಲ್ಲದೆ ಸ್ವಲ್ಪ ಚುಚ್ಚಿದಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಇಂಚದಷ್ಟು ಗ್ಯಾಪ್ನ ಬಿಟ್ಕೋತಾ ಇದ್ದೀನಿ. ಬಿಟ್ಕೊಂಡು ಸೂಜಿನ ಬ್ಲೌಸ್ಗೆ ಸೇರಿಸ್ಕೋತಾ ಇದ್ದೀನಿ. ಬ್ಲೌಸ್ಗೆ ಹಾಕಿ 2 ರಿಂದ 3 ನಾಟ್ ಹಾಕ್ಕೊಂಡು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಇವಾಗ ನಾನಿಲ್ಲಿ 3 ಬೀಡ್ಸನ್ನು ಹಾಕೋತೀನಿ. ಫಸ್ಟಿಗೆ 3 ಬೀಡ್ಸು ಕರೆಕ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತಲ್ಲ ಸ್ವಲ್ಪ ಒಳಗಡೆನೇ ಹಾಕ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಹಾಕೋಬೇಡಿ. ಇದೇನು ನಾವು 3ನೇ ಬೀಡ್ಸ್ ಇರುತ್ತಲ್ವ ಅದನ್ನೇ ಮಧ್ಯ ಮಾಡಿ ಮತ್ತೆ ಹಾಕ್ಕೊಳ್ಳಿ. ಈ ಥರನಾಗಿ ಕಾಣಿಸುತ್ತೆ. ಇವಾಗ ನಾನು 2 ಬೀಡ್ಸನ್ನು ಹಾಕೋತೀನಿ. 2 ಬೀಡ್ಸ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಟ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಇದೇನು 2ನೇ ಬೀಡ್ಸ್ ಇರುತ್ತಲ್ವ ಅದನ್ನೇ ಮಧ್ಯ ಮಾಡಿ ಹಾಕೋತೀನಿ. ನೋಡಿ ಈ ಥರನಾಗಿ ಕಾಣಿಸುತ್ತೆ. ಮತ್ತೆ ಇವಾಗ 2 ಬೀಡ್ಸು ಹೀಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ಇದು ನ್ಯೂ ಟೈಪ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಅದು ಅಲ್ಲದೆ ಪ್ಲೇನ್ ಬ್ಲೌಸಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಹಣನೂ ಸೇವ್ ಆಗುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರತಿ ಸಾರಿ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ಹಾಕೋಬೇಕು, ಆಮೇಲೆ 2 ಬೀಡ್ಸನ್ನು ಹಾಕೋತಾ ಹೋಗಬೇಕು. 2 ಬೀಡ್ಸಲ್ಲಿ ಲಾಸ್ಟ್ನೇ ಬೀಡ್ಸ್ ಏನಿರುತ್ತಲ್ವ ಅದನ್ನೇ ಮಧ್ಯ ಮಾಡಿ ಹಾಕೋಬೇಕು. ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ತೆರನಾಗಿ ಹಾಕೋತಾ ಹೋಗಿ. ಇದಕ್ಕೇನು ಜಾಸ್ತಿ ಟೈಮು ಬೇಕಾಗಲ್ಲ, ಹಾಗೆ ಜಾಸ್ತಿ ಖರ್ಚು ಆಗಲ್ಲ. ಕಡಿಮೆ ಖರ್ಚಿನಲ್ಲಿ ನಾವೇ ಮಾಡ್ಕೋಬೋದು. ಹೊಸ ಥರ ಡಿಸೈನ್ ಇದೆ. ಆರಿ ವರ್ಕ್ ಬ್ಲೌಸ್ ಮಾಡಿಸಿರ್ತೀರಾ ಅಥವಾ ಪ್ಲೇನ್ ಬ್ಲೌಸ್ ಇರುತ್ತೆ, ಅಂಥ ಬ್ಲೌಸ್ಗಳಿಗೆ ಈ ಥರ ಮಾಡ್ಕೊಂಡ್ರೆ ಗ್ರ್ಯಾಂಡಾಗಿ ಅನಿಸುತ್ತೆ. ಪ್ಲೇನ್ ಬ್ಲೌಸ್ ಅಂತಲೇ ಗೊತ್ತಾಗಲ್ಲ, ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ಕುಚ್ಚು ಡಿಸೈನ್ಸು ಹಾಗೆ ಹ್ಯಾಂಗಿಂಗ್ ಬೀಡ್ಸು ಈ ಥರನಾಗಿ ಹೊಸದ ಡಿಸೈನನ್ನು ಅಪ್ಲೋಡ್ ಮಾಡಿರ್ತೀನಿ, ನಿಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ನೀವು ಬೇಕಿದ್ದರೆ ಸೀರೆ ಕುಚ್ಚು ಹಾಕೋದ್ರಲ್ಲೂ ಕುಚ್ಚು ದಾರ ಯೂಸ್ ಮಾಡೋ ಬದಲಿ ಸಿಲ್ಕ್ ದಾರನ ಇದೇ ಥರನಾಗಿ ಬೀಡ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ ಆ್ಯಂಡ್ ಬೆಸ್ಟಾಗಿ ಕಾಣಿಸುತ್ತೆ, ಹಾಕೋಬೋದು. ಮತ್ತು ನಿಮಗೆ ಯಾವ ಥರ ವಿಡಿಯೋಸ್ ಬೇಕಂತನೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಫುಲ್ ಹಾಕೋತಾ ಹೋಗಿ.
ಫುಲ್ 2 ಸ್ಲೀವ್ಸ್ಗೂ ಇದೇ ಥರನಾಗಿ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ. ಮನೆಯಲ್ಲಿ ನಾವೇ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡು ಖುಷಿನೂ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸೈನ್ನೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಆಲ್.